ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಿ ಸಾಧನೆ ಮಾಡಬೇಕು. ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಭಕ್ತಿಭಾವದಿಂದ ಕಾಣಬೇಕು ಎಂದು ಮಾಜಿ ಶಾಸಕ KB ಚಂದ್ರಶೇಖರ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ 36ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಪ್ರಿಯೋತ್ಸವ 2026 ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಕಳೆದ 35 ವರ್ಷಗಳಿಂದ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಭವಿಷ್ಯದ ನಾಯಕರನ್ನಾಗಿ ರೂಪಿಸುತ್ತಿರುವ ಪ್ರಿಯದರ್ಶಿನಿ ಶಾಲೆಯು ಹಲವಾರು ಎಡರು-ತೊಡರುಗಳ ನಡುವೆಯೂ 35 ವರ್ಷಗಳನ್ನು ಸಂಪೂರ್ಣಗೊಳಿಸಿ 36ನೇ ವರ್ಷಕ್ಕೆ ಕಾಲಿಟ್ಟಿದೆ. ಶಾಲೆಯ ಸಂಸ್ಥಾಪಕರಾದ ಮಹಿಳಾ ಹೋರಾಟಗಾರ್ತಿ ದಿವಂಗತ ತಾರಾ ಕಿರಣ್ ಅವರ ಸತತ ಪರಿಶ್ರಮದ ಫಲವಾಗಿ ಪ್ರಿಯದರ್ಶಿನಿ ಶಾಲೆಯನ್ನು ಆರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳು ಇಂದು ಸಮಾಜದ ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡಿ ಸಾಧನೆ ಮಾಡಲು ಪ್ರೇರಕ ಶಕ್ತಿಯಾಗಿದ್ದಾರೆ ಎಂದು ಅಭಿಮಾನದಿಂದ ತಿಳಿಸಿದ ಚಂದ್ರಶೇಖರ್, ಪೋಷಕರು ಹಾಗೂ ತಂದೆ ತಾಯಿಗಳು ತಮ್ಮ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಕಂಡು ಸಂಭ್ರಮಿಸುತ್ತಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ಸಾವಿರಾರು ಮಕ್ಕಳು ಇಂದು ಮೂಡಬಿದಲೆ, ಮಂಗಳೂರು ಸೇರಿದಂತೆ ವಿವಿಧ ಕಾಲೇಜುಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಶಿಕ್ಷಣ ಕೊಡಿಸುತ್ತಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನಲ್ಲಿಯೇ ಒಂದು ಹೈಟೆಕ್ ಶಾಲೆಯು ನಿರ್ಮಾಣವಾದರೆ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳೆಲ್ಲರೂ ನಮ್ಮೂರಿನಲ್ಲಿಯೇ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆದು ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಮಾಜ ಸೇವಕರು ಹಾಗೂ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಮಾತನಾಡಿ, ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯು ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಸತತವಾದ ಪರಿಶ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಸಾಧಕರಾಗಿ ಹೊರಹೊಮ್ಮಬೇಕು ಎಂದು ಕಿವಿಮಾತು ಹೇಳಿದರು. ಕಾಪನಹಳ್ಳಿ ಗವಿಮಠದ ಪೀಠಾಧಿಪತಿಗಳಾದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿಯವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದ ಶಿವಸಂಸ್ಥಾನದ ಶಿವಾನಂದ ಮಹಾರಾಜ್ ಸ್ವಾಮೀಜಿ, ವಕೀಲರಾದ ದೇವಾನಂದ್, ಸಮಾಜ ಸೇವಕ ಸೈಯದ್ ವಾಜಿದ್, ತಾಲೂಕು ವಿತರಕರ ಸಂಘದ ಅಧ್ಯಕ್ಷ KS ರಾಜೇಶ್, ತಾಲೂಕು ಆರ್ಯ ಈಡಿಗ ಸಮಾಜದ ಅಧ್ಯಕ್ಷ ದೇವರಾಜು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ KR ನೀಲಕಂಠ, ಶಾಲೆಯ ಆಡಳಿತಾಧಿಕಾರಿ ಮೋಹನ್ ಚಂದ್ರ, ಕಾರ್ಯದರ್ಶಿ ಸಹನಾ ಸೇರಿದಂತೆ ನೂರಾರು ಜನರು ಹಾಗೂ ಮಕ್ಕಳ ಪೋಷಕರು ಪ್ರಿಯೋತ್ಸವ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕರಾಟೆ ಪ್ರದರ್ಶನವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ವರದಿ ಡಾ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಹಾಗೂ ಆದಿಚೌಡೇಶ್ವರಿಯಲ್ಲಿ ಸಾಷ್ಟಾಂಗ ನಮನವನ್ನು ಮಾಡುತ್ತಾ ವೇದಿಕೆಯಲ್ಲಿ ಇರ್ತಕ್ಕಂಥ ಗುರುಗಳಲ್ಲಿ ಸಂಪೂರ್ಣ ಶರಣಾಗತನಾಗಿ ನನ್ನ ಪ್ರೀತಿಯ ಮಲ್ಲಿಕಾರ್ಜುನ್ ಸರ್ ಅವರು, ಮತ್ತೆ ನನ್ನ ನೆಚ್ಚಿನ ಸ್ನೇಹಿತರಾದ ರಾಜೇಶ್ ಅವರು, ದೇವಾನಂದ್ ಸರ್ ಅವರಿರ್ಬೋದು, ಮತ್ತೆ ನೀಲಕಂಠಣ್ಣ ಅವರಿರ್ಬೋದು, ದೇವರಾಜು ಅವರು, ನನ್ನ ನೆಚ್ಚಿನ ಆತ್ಮೀಯ ಬಂಧು ವಾಯಿ ಅಬ್ದುಲ್ ವಾಯಿ ಅವರಿರ್ಬೋದು, ಇಲ್ಲಿರ್ತಕ್ಕಂಥ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳು ಹಾಗೂ ನನ್ನ ನೆಚ್ಚಿನ ಪೋಷಕರಲ್ಲಿ ಈ ಒಂದು ಸಂಭ್ರಮವನ್ನ ನಾನು ಹಂಚ್ಕೊಳ್ತಾ ಇದ್ದೀನಿ. ಒಂದು ಊರಿಗೆ ಒಂದು ಹಬ್ಬ ಇರ್ತದೆ, ಒಂದು ಮನೆಗೆ ಒಂದು ಹಬ್ಬ ಇರ್ತದೆ. ಕುಲದೇವರ ಹಬ್ಬ ಮಾಡ್ತೀವಿ, ಊರ ಹಬ್ಬ ಮಾಡ್ತೀವಿ. ಶಾಲೆಯ ಹಬ್ಬ ಅಂದ್ರೆ ವಾರ್ಷಿಕೋತ್ಸವ ಸಮಾರಂಭ. ಇದು ಶಾಲೆಗೆ ಹಬ್ಬ. ಮಕ್ಕಳಿಗಿರ್ಬೋದು, ಶಿಕ್ಷಕರಿಗಿರ್ಬೋದು, ನಮ್ಮಗಳಿಗಿರ್ಬೋದು, ಇದು ಒಂದು ಹಬ್ಬ. ಇದನ್ನ ಆದಷ್ಟು ಅದ್ಧೂರಿಯಾಗಿ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಿಂದ ಮುಂದಿನ ಒಂದು ಗುರಿಯನ್ನು ನಾವು ಹಾಕೊಳ್ತೇವೆ. ಉದಾಹರಣೆಗೆ ಹತ್ರ 3 ವರ್ಷ ಆಗಿ ಬಂತು ನಮ್ಮ ಸಂಸ್ಥೆಯನ್ನ, ನಮ್ಮ ಸ್ಥಳವನ್ನ, ಕಟ್ಟಡವನ್ನ, ನಮ್ಮ ತಾಯಿಯನ್ನ ಕಳ್ಕೊಂಡು ಎಲ್ಲವೂ ಹತ್ರ 3 ವರ್ಷ ಆಗಿ ಬಂತು. ಮತ್ತೆ ಎಲ್ಲವನ್ನ ಹೊಸದಾಗಿ ಶುರು ಮಾಡತಕ್ಕಂತ
ಒಂದು ಸಂದರ್ಭ ಮೂಡಿ ಬಂತು. 28-30 ವರ್ಷಗಳ ಕಾಲ ಬಾಡಿಗೆ ಕಟ್ಟಡಗಳಲ್ಲಿ ಸಂಸ್ಥೆಗಳನ್ನ 10 ಕಟ್ಟಡಗಳಲ್ಲಿ ಬದಲಾವಣೆ ಮಾಡ್ಕೊಳ್ತಾ ನಮ್ಮ ತಾಯಿಯವರು ಬಹಳ ಕಷ್ಟಪಟ್ಟು ಒಂದು ಸ್ಥಾನವನ್ನ ಮಾಡ್ಕೊಂಡಿದ್ರು. ಆದ್ರೆ ಕರೋನಾ ಮಹಾಮಾರಿ ಏನ್ ಬಂತು, ಅದರಿಂದ ಆದಂತ ತೊಡಕಿನಿಂದ ಮತ್ತೆ ಕಳ್ಕೊಳ್ಬೇಕಾಗಿ ಬಂತು. ಆದ್ರೆ ನನಗೆ 30 ವರ್ಷ ಕಾಯ್ಲಿಕ್ಕೆ ಸಮಯ ಇಲ್ಲ. ಯಾಕಂದ್ರೆ ನಮ್ಮ ತಾಯಿಗೆ 30 ವರ್ಷ ಅವಕಾಶ ಇತ್ತು. ಬಹುಶಃ 30 ವರ್ಷ ಬದುಕಿನಲ್ವ ಇವತ್ತಿನ ಆರೋಗ್ಯದಲ್ಲಿ ಕಷ್ಟ ಇದೆ. 3 ವರ್ಷದಲ್ಲಿ ನಾವು ಈ ಸಂಸ್ಥೆಯನ್ನ ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದನ್ನ ಗುರಿ ಹಾಕೊಂಡಿದ್ದೀವಿ. ನಾನು ಕಟ್ಟಡವನ್ನು ಕಲ್ಕೊಂಡ ಹೇಳಿದ್ದೆ, ನಾವು ಈ ಒಂದು ಶಾಲೆಗೆ ಸೂಕ್ತವಾದಂತಹ ಒಂದು ಜಾಗವನ್ನು ಹುಡುಕ್ತೀವಿ, ಕಟ್ಟಡವೂ ಆಗ್ತದೆ, ಮಕ್ಕಳಿಗೆ ಆಡ್ಲಿಕ್ಕೆ ಜಾಗ ಆಗ್ತದೆ ಅಂತ ನಾನು ಮಾತುಕೊಟ್ಟಿದ್ದೆ. ಆ ರೀತಿ ನಡೆಸ್ಕೊಂಡಿದ್ದೀವಿ. ಎಲ್ಲ ಆಕ್ಟಿವಿಟೀಸ್ ಇರ್ಬೋದು, ಯೋಗ ಇರ್ಬೋದು, ಕರಾಟೆ ಇರ್ಬೋದು, ಕಂಪ್ಯೂಟರ್ ಕ್ಲಾಸಸ್ ಇರ್ಬೋದು, ಮ್ಯೂಸಿಕ್ ಕ್ಲಾಸಸ್ ಇರ್ಬೋದು, ಎಲ್ಲ ಶಿಕ್ಷಕರೇ, ಪುಟಾಣಿ ಮಕ್ಕಳೇ, ಈ ಶಾಲೆ ಪ್ರಾರಂಭವಾಗಿ ಕಳೆದ 35 ವರ್ಷಗಳು ತುಂಬೋಗಿದ್ದಾರೆ. ನಾನು ಕಂಡ ಹಾಗೆ ಬಹುತೇಕ ಶಾಲೆಗಳು ಪ್ರಾರಂಭ ಆಗಿದ್ದಾವೆ, ಮುಚ್ಚೋನು ಇದ್ದಾವೆ. ಅವು ಎಷ್ಟೋ ಶಾಲೆಗಳು ಇವತ್ತು ತಿಳಿಯೋದಕ್ಕೆ ಸಾಧ್ಯ ಆಗ್ದೇನೆ ಕಣ್ಮರೆಯಾಗಿರ್ತಕ್ಕಂಥದ್ದು ನಮ್ಮ ಕಣ್ ಮುಂದೆ ಕಾಣ್ತಾ ಇದೆ.
ಈ ಶಾಲೆ ಮೊದಲು ಪ್ರಾರಂಭ ಆದದ್ದು ನನ್ನ ಬಿಲ್ಡಿಂಗ್ ಇದೆ. ಈ ಶಾಲೆಗೆ ಓದಂತ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ ಅನ್ನೋದನ್ನು ನಾವು ಯಾರು ಮರಿಬಾರದು. ಇದು ಇಂಗ್ಲಿಷ್ ಮಾಧ್ಯಮ ಶಾಲೆ. ಬಹಳಷ್ಟು ಪೋಷಕರು ಏನಪ್ಪ ಆಸೆ ಇಟ್ಕೊಂಡಿದ್ದಾರೆ ಅಂದ್ರೆ, ಮಕ್ಕಳ ನನ್ನ ಮಗಳು ಇಂಗ್ಲಿಷಲ್ಲಿ ಓದಬೇಕು, ಇಂಗ್ಲಿಷಲ್ಲಿ ಮಾತಾಡಬೇಕು ಅನ್ನೋ ಆಸೆ ತಂದೆ ತಾಯಿಗಳಿಗೆ ಬಹಳ ಇರ್ತದೆ ಅನ್ನೋದನ್ನು ನಾವು ಯಾರು ಮರಿಬಾರ್ದು. ಇವತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು ಅಂತೇಳಿ ಪೋಷಕರು ಬಹಳ ಆಸೆಯಿಂದ ಸೇರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಟ್ರ್ಯಾಕ್. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತ ಕಾಪನಹಳ್ಳಿ ಗವಿ ಮಠದ ಪೂಜ್ಯ ಗುರುಗಳಾಗಿರುವಂತಹ ಶ್ರೀ ಶ್ರೀ ಸ್ವತಂತ್ರ ಚೆನ್ನವೀರಯ್ಯ ಸ್ವಾಮೀಜಿಯವರ ಪಾದ ತಿರುಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ತಾಲೂಕಿನ ಸಮಾಜ ಸೇವಕರು, ಕೊಡುಗೈ ದಾನಿಗಳು, ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಯಾರಾದರೂ ಒಂದು ಕುಟುಂಬ ಸಂಕಷ್ಟದಲ್ಲಿದೆ, ನೋವಿನಲ್ಲಿದೆ, ತೊಂದರೆಯಲ್ಲಿದೆ ಅಂತ ಗೊತ್ತಾದ್ರೆ ಸಾಕು ಸಹಾಯವನ್ನು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ, ಬಂಗಾರದ ಮನುಷ್ಯ ಅಂತ ಹೇಳಿದ್ರೆ ಅವರು ನಮ್ಮೆಲ್ಲರ ಅಭಿಮಾನದ ಮಲ್ಲಿಕಾರ್ಜುನ್ ಅವರು. ಇಂಥವರು ಬಹಳ ಕಷ್ಟ. ಇವತ್ತು ಸಮಾಜದಲ್ಲಿ ಸ್ವಾರ್ಥ ತುಂಬಿಕೊಂಡಿದೆ. ನಾನು ನನ್ನದು, ನನ್ನ ಮಕ್ಕಳದು, ನನ್ನ ಕುಟುಂಬದ್ದು ಅಂತಕ್ಕಂಥ ತೀರ್ಮಾನದಲ್ಲಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜದ ಆರೋಗ್ಯದ ಬಗ್ಗೆ ಸದಾ ಚಿಂತಿಸ್ತಾ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ತಾಲೂಕಿನ ಭವಿಷ್ಯದ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಸರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಸೊಲ್ಲಾಪುರದ ಮಹಾರಾಜ್ ಸ್ವಾಮೀಜಿಯವರೇ, ಹಾಗೂ ನಮ್ಮ ತಾಲೂಕಿನ ಹೆಸರಾಂತ ವಕೀಲರಾಗಿರುವಂತಹ ದೇವಾನಂದ್ ಅವರೇ, ಕೃಷ್ಣರಾಜಪೇಟೆ ತಾಲೂಕಿನ ಆರ್ಯ ಈಡಿಗ ಸಮಾಜದ ಅಧ್ಯಕ್ಷರಾಗಿರುವಂತಹ ದೇವರಾಜ್ ಅವರೇ, ಹಾಗೆ ನಮ್ಮ ತಾಲೂಕಿನ ವಿತರಕ ಸಂಘದ ಅಧ್ಯಕ್ಷರಾಗಿರುವಂತಹ ಧರ್ಮಸ್ಥಳ ಜನಜಾಗೃತಿ ವೇದಿಕೆ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಕೆ ಎಸ್ ರಾಜೇಶ್ ಅವರೇ, ಪ್ರಿಯದರ್ಶಿನಿ ಶಿಕ್ಷಣ ಸಂಸ್ಥೆಯನ್ನ ಎಷ್ಟೇ ಕಷ್ಟಗಳು ಎದುರಾದರೂ ಕೂಡ ಬಹಳ ಸಮರ್ಥವಾಗಿ ಎದುರಿಸ್ತಾ ಪತ್ರಿಕೋದ್ಯಮದಲ್ಲಿ ನಮ್ಮ ಕೃಷ್ಣರಾಜಪೇಟೆಗೆ ಒಂದು ಹೆಮ್ಮೆಯಾದಂತ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ನೀಲಕಂಠರವರೇ ಹಾಗೂ
ಯಾವುದೇ ಒಂದು ಕಷ್ಟ ಸಮಯದಲ್ಲಿ ನಿಮ್ ಜೊತೆ ಇದ್ದೀನಿ ಅಂತ ಎಲ್ಲಾ ಸಮಾಜಕ್ಕೂ ಬೆಂಬಲವನ್ನ ಕೊಡ್ತಕ್ಕಂತಹ ಈಡಿಗರ ಸಮಾಜದ ಅಧ್ಯಕ್ಷರಾದಂತಹ ದೇವರಾಜರವರೇ, ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕೆ ನನ್ನ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಯಾಕೆ ಅಂದ್ರೆ ಈ ಒಂದು ಸಂಸ್ಥೆಯನ್ನ ಸುಮಾರು ಒಂದು 7-8 ವರ್ಷದಿಂದ ನಾನು ನೋಡಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂತಹ ಪೋಷಕರಿಗೆ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ನನಗೆ ಕಟ್ಟಡ ಮುಖ್ಯ ಅಲ್ಲ, ನನಗೆ ನನ್ನ ಮಕ್ಕಳ ಭವಿಷ್ಯ ಮುಖ್ಯ ಅಂತ ಕಟ್ಟಡ ಓದ್ರೂ ಪರವಾಗಿಲ್ಲ, ಆ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ಆ ಮಕ್ಕಳುಗಳನ್ನ ಓದಿಸಕ್ಕೆ ನೀವು ಪ್ರೇರೇಪಣೆ ಕೊಟ್ಟರಲ್ಲ, ನಿಮಗೆ ಧನ್ಯವಾದಗಳನ್ನ ನಾನು ಇಷ್ಟಪಡ್ತೇನೆ. ನಾನು ನಮ್ಮ ಏನೇ ಕಷ್ಟ ಬಂದರೂ ಸಹ ನಾನು ಒಂದು ಸಂಸ್ಥೆಯನ್ನ ಉಳಿಸ್ಕೊಳ್ತೇನೆ. ಆ ಸಂಸ್ಥೆಯಲ್ಲಿರೋ ಮಕ್ಕಳಿಗೆ ಉತ್ತಮವಾದಂತ ನಾನು ಎಜುಕೇಶನ್ ಅಲ್ಲಿ ನಾನು ರಾಜಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದಂತ ಇಬ್ಬರು ಮೇನ್ ಪಿಲ್ಲರ್ ಆದಂತಹ ಸಹನಾ ಹಾಗೂ ಚಂದ್ರಮೋಹನ್ ಅವರೇ, ಹಳೆ ಕಟ್ಟಡವನ್ನ ಓದಂತಹ ಸಂದರ್ಭದಲ್ಲಿ ಈ ಕಟ್ಟಡವನ್ನ ಮಾಡಿದ್ರು. ಈ ಕಟ್ಟಡಕ್ಕೆ ಬಂದು ನಾನು ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಕೊರತೆ ಇರಲಿಲ್ಲ. ಅದರಲ್ಲೂ ಈ ಒಂದು ಕಷ್ಟದ ಸಮಯದಲ್ಲಿ ಈ ಶಿಕ್ಷಕರಿದಾರಲ್ಲ, ಆ ಶಿಕ್ಷಕರ ಬಗ್ಗೆ ರಾಜಿ ಆಗದೆ, ಮಕ್ಕಳ ಎಜುಕೇಶನ್ ಬಗ್ಗೆ ರಾಜಿ ಆಗದೆ, ಈ ಒಂದು ಕಾಂಪಿಟೇಷನ್ ಕೊಡ್ತಾ ಇರ್ತಕ್ಕಂಥ ಎಲ್ಲಾ ಕಾಲೇಜುಗಳಿಗೆ, ಎಲ್ಲಾ ಸ್ಕೂಲ್ಗಳಿಗೆ, ಆ ಸಂಸ್ಥೆಗಳಿಗೆ ನಮ್ಮ ಸಂಸ್ಥೆಯನ್ನು ಮುಗಿಸಿ 36ನೇ ವರ್ಷಕ್ಕೆ ಮುನ್ನಡೆಸ್ತಾ ಇರ್ತಕ್ಕಂಥ ಮೋಹನ್ ರಾಜ್ ಅವರೇ,
ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತ ಸಹನಾ ಅವರೇ, ಎಲ್ಲ ನೆಚ್ಚಿನ ಪೋಷಕ ಬಂಧುಗಳೇ, ಪುಟಾಣಿಗಳೇ, ಬಟಾಣಿಗಳೇ, ಇವತ್ತು ಪ್ರಿಯೋತ್ಸವ ಕಾರ್ಯಕ್ರಮ ನಮ್ಮ ಪ್ರಿಯದರ್ಶಿನಿ ಶಾಲೆಯಲ್ಲಿ ನಡೀತಾ ಇದೆ. ಈಗಾಗಲೇ ನಮ್ಮ ನಾಯಕರಾದ ಕೆ.ಬಿ. ಚಂದ್ರಶೇಖರ್ ಅವರು ಹೇಳಿದ್ರು, KR ಪೇಟೆ ತಾಲೂಕಿನಿಂದ ಕನಿಷ್ಠ 1,000 ಮಕ್ಕಳು ದ್ವಿತೀಯ PUC ವ್ಯಾಸಂಗವನ್ನ ಮೂಡಬಿದ್ರೆಯ ಎಕ್ಸ್ಪರ್ಟ್ ಕಾಲೇಜಲ್ಲಿ ಮಂಗಳೂರಲ್ಲಿ, ಮೂಡಬಿದ್ರೆ ಆಳ್ವಾಸಲ್ಲಿ, ಬ್ರಿಲಿಯಂಟ್ ಅಲ್ಲಿ, ವೈಬ್ರೆಂಟ್ ಅಲ್ಲಿ ಒಂದು ವರ್ಷಕ್ಕೆ 3 ಲಕ್ಷದಿಂದ 4 ಲಕ್ಷ ಹಣವನ್ನ ಖರ್ಚು ಮಾಡಿ ವ್ಯಾಸಂಗವನ್ನು ಪಡಿತಾ ಇದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ಪ್ರಿಯದರ್ಶಿನಿ ಶಿಕ್ಷಣ ಸಂಸ್ಥೆ ತಾಯಿ ತಾರಾ ಕಿರಣ್ ಅವರು ಕಟ್ಟಿ ಬೆಳೆಸಿದಂತ ಒಂದು ಹೆಮ್ಮೆಯ ಕೂಸು ಇದು. ಈ ಶಾಲೆಗೆ ನಮ್ಮ ತಾಲೂಕಿನ, ನಮ್ಮ ಪಟ್ಟಣದ ಪೋಷಕರು ಹೆಚ್ಚಾಗಿ ಮಕ್ಕಳನ್ನು ಸೇರಿಸೋದ್ರ ಮೂಲಕ ಈ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಭವಿಷ್ಯವನ್ನು ನೀಡಬೇಕು, ಕಾಯಕಲ್ಪವನ್ನು ನೀಡಬೇಕು. ಇಲ್ಲಿ ಕಲಿತಂತ ಮಕ್ಕಳು ಒಳ್ಳೆ ಪ್ರತಿಭಾವಂತರಾಗಿದ್ದಾರೆ, ಒಳ್ಳೊಳ್ಳೆ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ. 35 ವರ್ಷಗಳ ಇತಿಹಾಸವನ್ನು ಪೂರೈಸಿರುವಂತಹ ಪ್ರಿಯದರ್ಶಿನಿ ಶಿಕ್ಷಣ ಸಂಸ್ಥೆ ನಮ್ಮ ತಾಲೂಕಿನ ಹೆಸರಾಂತ ಹೆಮ್ಮೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರೋದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಪ್ರಿಯದರ್ಶಿನಿ ಶಿಕ್ಷಣ ಶಾಲೆಗೆ ಕಳಿಸೋದ್ರ ಮೂಲಕ ನೀವೆಲ್ಲರೂ ಕೂಡ ಮೋಹನ್ ರಾಜ್ ಅವರಿಗೆ, ಸಹನಾ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ, ನಮ್ಮ ಶಾಲೆಯ ಮಕ್ಕಳು ಶಿಸ್ತಿಗೆ ಮತ್ತು ಕಲಿಕೆಗೆ ಹೆಸರಾದಂತವರು. ಇಲ್ಲಿ ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ಎಂದಿನಂತೆ ಜೂನ್ ತಿಂಗಳಿನಲ್ಲಿ ಪ್ರಾರಂಭವಾಯಿತು. ಮಕ್ಕಳ ನೋಡಿ, ಎಲ್ಲ ಫೋಟೋ ಬರ್ತಾ ಇದೆ ನೋಡಿ ಅಲ್ಲಿ ನಿಂದು. ಉಸಿರಿಗಾಗಿ ಪರಿಸರ ರಕ್ಷಿಸೋಣ ಎಂಬ ಘೋಷಣೆಯಡಿ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಗಿಡಗಳನ್ನು ನೆಡುವ ಮೂಲಕ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿದ್ದೇವೆ. ಡ್ರಾಯಿಂಗ್ ತರಗತಿಗಳು, ಯೋಗ ತರಗತಿಗಳು, ಕರಾಟೆ ತರಗತಿಗಳು, ಆರ್ಟ್ ಮತ್ತು ಕ್ರಾಫ್ಟ್ ತರಗತಿಗಳು, ಮ್ಯೂಸಿಕ್ ತರಗತಿಗಳು, ಕ್ರೀಡಾ ತರಗತಿಗಳು, ಹೀಗೆ ಪ್ರತ್ಯೇಕ ಶಿಕ್ಷಕರಿಂದ ನಿರಂತರವಾಗಿ ನಡೆಯುತ್ತಾ ಬಂದಿರುತ್ತದೆ. ಮಕ್ಕಳ ಮೆಂಟಲ್ ಎಬಿಲಿಟಿ ಹೆಚ್ಚಿಸಲು ಹಾಗೂ ಸ್ಟೇಜ್ ಫಿಯರ್ ಅನ್ನು ದೂರ ಮಾಡುವ ಉದ್ದೇಶದಿಂದ ಪ್ರತಿ ಶುಕ್ರವಾರ ನಾವು ಕ್ವಿಜ್, ಸಿಂಗಿಂಗ್ ಕಾಂಪಿಟೇಷನ್, ಡ್ರಾಯಿಂಗ್ ಕಾಂಪಿಟೇಷನ್, ಪಿಕ್ ಅಂಡ್ ಆಕ್ಟ್, ಪಿಕ್ ಅಂಡ್ ಸ್ಪೀಚ್, ಹೀಗೆ ಹಲವಾರು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ನಡೆಸಿ ಮಕ್ಕಳಿಗೆ ಬಹುಮಾನಗಳನ್ನು ನೀಡುತ್ತಾ ಹುರಿದುಂಬಿಸುತ್ತಾ ಬಂದಿರುತ್ತೇವೆ. ದೇಶ ಪ್ರೇಮ, ಬಾಂಧವ್ಯ, ಮಮತೆ ಇವುಗಳ ಸಂಕೇತ. ಇಂತಹ ದೇಶ ಪ್ರೇಮವನ್ನ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯ ಮೂಲಕ ಮಕ್ಕಳಲ್ಲಿ ಮೂಡಿಸುವ ಪ್ರಯತ್ನ ನಾವು ಮಾಡಿದ್ದೇವೆ. ವಸುದೇವಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣ ಜನ್ಮಾಷ್ಟಮಿಯ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸಿದೆವು. ನಂತರ ವಿನಾಯಕನನ್ನ ನಮ್ಮ ಶಾಲೆಯಲ್ಲಿ ಕೂರಿಸಿ ಗೌರಿ ಗಣೇಶ ಹಬ್ಬವನ್ನ ಬಹಳ ಭಕ್ತಿಯಿಂದ ನೆರವೇರಿಸಿದ್ವು. ಜೊತೆಗೆ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಎಂಬ ಉದ್ದೇಶ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನ ಕನ್ನಡ ನಾಡು ನುಡಿಯ ಬಗ್ಗೆ ತಿಳಿಸುತ್ತಾ ಕನ್ನಡ ಉಳಿಸುವ ನಿಟ್ಟಿನಲ್ಲಿ ನಮ್ಮ ನಡೆ ಇರಬೇಕೆಂಬುದನ್ನು ತಿಳಿಸುತ್ತಾ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಈ ವೇದಿಕೆಯಲ್ಲಿ ಜ್ಯೋತಿ ಬೆಳಗಿಸಿ ಇದಕ್ಕೆ ತಾನು ಉದ್ಘಾಟನಾ ಭಾಷಣವನ್ನು ಮಾಡಿ ನಿರ್ಗಮಿಸಿ ಹೋಗಿರ್ತಕ್ಕಂಥ ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ಕೆ.ಬಿ. ಚಂದ್ರಶೇಖರ್ ಅವರು ಮತ್ತು ಇಲ್ಲಿ ಈ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೋಹನ್ ಚಂದ್ರರವರೇ, ನೀಲಕಂಠಣ್ಣನವರೇ, ದೇವರಾಜ್ ಅವರವರೇ, ಸೊಲ್ಲಾಪುರದ ಗುರುಗಳು ಮತ್ತು ರಾಜೇಶ್ ಅವರು, ಕಿರಣ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಿಯ ವಿದ್ಯಾರ್ಥಿನಿಯರೇ, ಪೋಷಕ ಮಿತ್ರರೇ, ಮಾಧ್ಯಮ ಮಿತ್ರರೇ, ಈ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ನಾನೊಂದು 4 ವರ್ಷದ ಹಿಂದೆ ಬಂದಾಗ ಸ್ವಂತ ಕಟ್ಟಡದಲ್ಲಿ ಇದ್ರು. ಅವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಥಮ ಕಾರ್ಯಕ್ರಮ ನಾನು ಬಂದಾಗ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಬಂದಿದ್ದೆ. ಅದಾದ ನಂತರ ಪ್ರತಿ ವರ್ಷ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳಿಗೆ ನಾನು ಕೂಡ ಭಾಗಿಯಾಗ್ತಾ ಇದ್ದೀನಿ. ಕಾರಣಾಂತರದಿಂದ ಆ ಕಟ್ಟಡದಿಂದ ಈ ಕಟ್ಟಡಕ್ಕೆ ಬಂದಿದ್ದಾರೆ. ಅವರಿಗೆ ಒಂದು ಭಗವಂತನ ಕೃಪೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರಿಗೊಂದು ಶಕ್ತಿ ಬಂದು ಮತ್ತೆ ಸದೃಢವಾದಂಥ ಒಂದು ಶಾಲೆಯನ್ನು ಕಟ್ಟುವಂಥ ಶಕ್ತಿ ಈ ತೋಟದಮ್ಮ ಮತ್ತು ಕೃಷ್ಣರಾಜಪೇಟೆಯ ಸಕಲ ದೇವತೆಗಳ ಆಶೀರ್ವಾದದೊಂದಿಗೆ
ಅವರಿಗೆ ಕರುಣಿಸ್ಲಿ ಅಂತ ಹೇಳ್ತಾ ಮಕ್ಕಳ ಕಾರ್ಯಕ್ರಮ ಇದೆ ಈಗ. ಸಾಗುವ ಸಂಕಲ್ಪದೊಂದಿಗೆ ಬದ್ಧತೆಯೊಂದಿಗೆ ಕಾರ್ಯನಿರ್ವಹಿಸುವ ಭರವಸೆಯೊಂದಿಗೆ ಈ ವರದಿಗೆ ತೆರೆ ಎಳೆಯುತ್ತಿದ್ದೇನೆ. ಧನ್ಯವಾದಗಳು. ಶಾಲೆಯನ್ನ ನಡೆಸಬೇಕು ಅಂದ್ರೆ ಒಂದು ಸಾಧನೆ ಅನ್ನೋದನ್ನ ನಾವು ಯಾರು ಮರಿಬಾರ್ದು ಅಂತಕ್ಕಂಥ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ವಾರ್ಷಿಕೋತ್ಸವ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯವಾದಂಥ ಗಂಭೀರಮಠದ ಮಠಾಧಿಪತಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಅವರ ಜೊತೆ ಬಂದಿರತಕ್ಕಂಥ ಮತ್ತೊಬ್ಬ ಮಠಾಧೀಶರ ಪಾದಗಳಿಗೆ ನಮಸ್ಕರಿಸ್ತಾ ಈ ಸಂಸ್ಥೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮೋಹನ್ ಚಂದ್ರ ಅವರ ಹಾಗೂ ಹೊಸ ಸಾಧನೆಗಳಿಗೆ ದಾರಿ ಮಾಡಿದೆ ಮಹತ್ವದ ಸಂದರ್ಭವಾಗಿರುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಚಿಂತನೆ, ಶಿಸ್ತು ಮತ್ತು ಉತ್ಸಾಹವನ್ನ ಬೆಳೆಸುವ ಉದ್ದೇಶದಿಂದ 2026 ನಾವೆಲ್ಲ ಬರಮಾಡಿಕೊಂಡೆವು. 2026 ಮೊದಲ ಹಬ್ಬವಾದ ಸಂಕ್ರಾಂತಿ ಹಬ್ಬದ ಆಚರಣೆ ವಿದ್ಯಾರ್ಥಿಗಳಲ್ಲಿ ಭಾರತೀಯ ಸಂಸ್ಕೃತಿಯ ಮೇಲಿನ ಗೌರವವನ್ನ ಹೆಚ್ಚಿಸಿತು ಎಂದರೆ ತಪ್ಪಾಗಲಾರದು. ಎಳ್ಳು ಬೆಲ್ಲ ಹಂಚಿ ಶಿಕ್ಷಕರಿಂದ ಒಲೆಯ ಮೇಲೆ ಸಿಹಿ, ಖಾರ, ಪೊಂಗಲ್ ಮಕ್ಕಳಿಗಾಗಿ ತಯಾರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಬ್ಬ ತುಂಬಾ ಸೊಗಸಾಗಿ ಮೂಡಿ ಬಂದಿತು. ನಮ್ಮ ಮಕ್ಕಳನ್ನ ಇಲಾಖೆಯಿಂದ ಆಯೋಜಿಸಿರುವ ಪ್ರತಿಯೊಂದು ಸ್ಪರ್ಧೆಗಳಿಗೂ ಶಿಕ್ಷಕರು ಸಿದ್ಧಗೊಳಿಸಿ ಭಾಗವಹಿಸುವಂತೆ ಮಾಡಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ಎಲ್ಲ ಸ್ಪರ್ಧೆಗಳಲ್ಲೂ ನಮ್ಮ ಮಕ್ಕಳು ಭಾಗವಹಿಸಿದ್ದು ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಸಂವಿಧಾನ ದಿನದ ಅಂಗವಾಗಿ ಆಯೋಜಿಸಿದಂತಹ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿದ್ದಾರೆ. ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ 3 ವರ್ಷದಲ್ಲಿ ಶಾಲೆಯ ಸ್ಥಿತಿ ಮತ್ತೆ ಯಾವ ರೀತಿ ನನ್ನ ತಾಯಿ ಇದ್ದಾಗ ಸಂಸ್ಥೆ ಅತ್ಯುತ್ತಮವಾಗಿ ಆ ಒಂದು ಗಟ್ಟಿತನದಲ್ಲಿ ನಿಂತಿತ್ತೋ ಅದೇ ರೀತಿಯಲ್ಲಿ ನಾವು ನಿಲ್ಲಿಸ್ತೇವೆ ಅಂತ ನಾನು ಪ್ರಮಾಣವಾಗಿ ಮಾತು ಕೊಡ್ತೇನೆ. ಇನ್ನು ಇದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಏನ್ ಬೇಕೋ ಅದರಲ್ಲಿ ಯಾವತ್ತೂ ರಾಜಿ ಆಗಿಲ್ಲ. ಇವತ್ತು ಒಂದು ಸಂಕಷ್ಟದ ಸಮಯದಲ್ಲಿ ನನಗೆ ನನ್ನ ಪೋಷಕರು ಬಹಳವಾಗಿ ಸಹಕಾರ ಕೊಟ್ಟಿದ್ದಾರೆ. ಈಗ ನನಗೆ ಗೊತ್ತಿದೆ, ಮನೆ ಮನೆಗೆ ತೆರಳಿ ಆ ಒಂದು ವಿಷಯ ಬಿಟ್ಟಿರ್ತಕ್ಕಂಥ ವಿಚಾರಗಳು ಗೊತ್ತಾಗಿದೆ. ಆ ಪೋಷಕರೇ ಬಂದು ಹೇಳಿದ್ದಾರೆ. ಆದ್ರೂ ಕೂಡ ನನ್ನ ಕೈ ಬಿಟ್ಟಿಲ್ಲ. ಆದ್ರಿಂದ ಯಾವುದೇ ಕಾರಣಕ್ಕೂ ಸಂಸ್ಥೆಯನ್ನ ಬಿಡುವಂತ ಪ್ರಮೇಯ ಬರುವುದಿಲ್ಲ. ಈ ಸಂಸ್ಥೆಯಿಂದ ಇನ್ನು 3 ವರ್ಷದಲ್ಲಿ ಮತ್ತೆ ಮೊದಲಿನ ರೀತಿಯಲ್ಲಿ ವಿಜೃಂಭಣೆಯಿಂದ ನಾನು ನಡೆಸ್ಕೊಂಡು ಹೋಗ್ತೇನೆ. ಇದರಲ್ಲಿ ಅನುಮಾನ ಬೇಡ ಅಂತ ನಾನು ಮಾತು ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಇನ್ನ ಸಂತೋಷವಾಗಿ ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ನೋಡಿ ಇದೇ ರೀತಿ ಮುಂದೆ ಕೂಡ ಸಹಕಾರವನ್ನು